ಇದೇ ಬರ್ತ್ಡೇಲಿ ಒಂದು ದಿವಸ ನನ್ನ ಮಗಳನ್ನ ಕರ್ಕೊಂಡು ಅಂದ್ರೆ ರಾತ್ರಿ ಫ್ರೀ ಆಗ್ತಾ ಇದ್ದಿದೆ 8:09 ಗಂಟೆ ಮೇಲೆ ನಾನು ಆ ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಐ ಸಾ ಒನ್ ಸ್ಮಾಲ್ ಚೈಲ್ಡ್ ಪಿಕ್ಕಿಂಗ್ ಅಪ್ ದಟ್ ಕೇಕ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್ ಹರ್ ಬ್ರದರ್. ಕಾರ್ ನಿಲ್ಲಿಸಿದೆ ನಾನು, ಏನ್ ಮಾಡ್ತಾ ಅಂತ. ಅಲ್ಲಿ ಇವರೆಲ್ಲ ತಗೊಂಬಂದಿರೋ ಕೇಕು 20-25 ಜನ ಅವನು ಕೇಕ್ ಎತ್ಕೊಂಡ್ ಬರ್ತಾರೆ. ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನಾಥ ಇನ್ನೊಂದು ಯಾರು ಇಲ್ಲ. ಹಂಗ್ ಬಿದ್ದಿರುತ್ತೆ ಆ ಕೇಕ್. ಯಾರು ತಿಂದ್ರು, ಎಲ್ಲಿಗೆ ಹೋಯ್ತಾ ಕೇಕು, ಎಷ್ಟು ಖರ್ಚು ಮಾಡಿದ್ರಿ. ಅಂಡ್ ಸಿ ದಟ್ ವೆನ್ ದಟ್ ಗರ್ಲ್ ವಾಸ್ ಪಿಕಿಂಗ್ ಇಟ್ ಅಪ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್, ನನಗೆ ನಿಜವಾಗ್ಲೂ ಅದು ನನಗೆ ನೋವಾಯ್ತು ಸರ್. ಆ ತರ ಸಂಭ್ರಮ ನನಗೆ ಬೇಡ ಸರ್. ನಾನಂತೂ ತಿಂತಾ ಇಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸ್ಮಾಲೆಸ್ಟ್ ಕೇಕ್ ಎಷ್ಟು, ಒಂದು ಅಟ್ಲೀಸ್ಟ್ ಒಂದು 100-150 ರೂಪಾಯಿ, 200 ರೂಪಾಯಿನ ನಂಗೆ ಗೊತ್ತಿಲ್ಲ. ಒಂದು 500 ರೂಪಾಯಿ, 1000 ಇರ್ಬೋದು. ಹೋಗ್ತಾ ಹೋಗ್ತಾ ಸಾವಿರಾರು ಗಟ್ಟಲೆ, ಲಕ್ಷಾಂತರ ಗಟ್ಟಲೆ. ನಾನು ಹೇಳೋದು ಅದ್ರಲ್ಲಿ ಯಾರಿಗಾನ ಊಟ ಹಾಕಿ ನಿಮ್ಮ ಏರಿಯಾದಲ್ಲಿ ಏನೋ ಮಾಡಿ, ಇದನ್ನ ನಾನು ವೇದಾಂತ ಮಾತಾಡ್ತಾನೆ, ಅಟ್ಲೀಸ್ಟ್ ಯಾರಿಗೂ ಹೊಟ್ಟೆ ತುಂಬುತ್ತೆ. ನನಗೆ ಯಾಕೆ ಆ ಕೇಕ್, ನನಗೆ ಇಷ್ಟ ಇಲ್ಲ ಕೇಕು. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದ ಕೇಕ್ ಸರ್. ದ ಬ್ಯೂಟಿಫುಲ್ ಥಿಂಗ್ ಐ ರಿಯಲೈಸ್ ರೀಸೆಂಟ್ಲಿ. ನನ್ನ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್, ಎಲ್ಲ ಸ್ನೇಹಿತರು ತಂದು. ಇವರು ಇದ್ರು ಮನೆಯಲ್ಲಿ. ಬರ್ತಡೇ ಅಂದ್ರೆ ಈಗ 1ನೇ ತಾರೀಕು ರಾತ್ರಿ ಅನ್ಕೊಳ್ಳೋಣ ಸರ್. ಓಕೆ, 1ನೇ ತಾರೀಕು ಬರ್ಡೇ ಯಾವಾಗ ಸೆಲೆಬ್ರೇಷನ್ ಅಂತ ನೀವು ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ ಸರ್. 2ನೇ ತಾರೀಕಿಗೆ ಕಾಲಿಡಬೇಕಾದ್ರೆ 1ನೇ ತಾರೀಕಿಗೆ ವೆಲ್ಕಮಿಂಗ್ ಅಂತ. ಸೊ ಆ 1ನೇ ತಾರೀಕು ರಾತ್ರಿ ಒಂದು 5-6 ಕೇಕ್ಗಳು ಜೋಡಿಸಿದ್ರು ಎಲ್ಲರೂ. ಒಂದೊಂದಕ್ಕಿಂತ ಒಂದೊಂದು ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತಾ ಇತ್ತು, ಏನ್ ಈ ತರ ಎಲ್ಲ ಮಾಡ್ತಾರ ಶೆಫ್ಸ್. ಯಾಕಂದ್ರೆ ನಮಗೆ ಕುಕಿಂಗ್ ಇಂಟ್ರೆಸ್ಟ್ ಇರೋದ್ರೆ ಆಂಗಿಲ್ಲ ನೋಡ್ತಾ ಇದ್ದೆ. ಕೇಕ್ ಬಂತು 12 ಗಂಟೆಗೆ, ಇನ್ನೇನು 10 ಸೆಕೆಂಡ್ ಇದೆ ಅನ್ನೋದು 10, 9, 8, 7 ಎಲ್ಲ ಸ್ಟಾರ್ಟ್ ಆಯ್ತು. ಬರ್ತ್ಡೇ ಸ್ಟಾರ್ಟ್ ಆಯ್ತು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು. 3/4 ಅವರ್ ಆದ್ಮೇಲೆ ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿದ್ರು, ಓಡಾಡ್ಕೊಂಡು ತೇಲಾಡ್ಕೊಂಡಿದ್ರು. ಕೇಕ್ ನಾ ನೋಡ್ತಾ ಇದ್ದೆ. ನಾನು ಕೇಕ್ ನ ನೋಡ್ಬೇಕಾದ್ರೆ ನನಗೆ ಅನ್ಸಿದ್ದು, ಅಬ್ಬಬ್ಬಬ್ಬ ಹೆಂಗಿ ಕೆಟ್ಟದಾಗಿ ಬಿದ್ದಿದ್ದಾವೆ ರೂಮಲ್ಲಿ ಅಂದ್ರೆ ಒಂದೊಂದು ಟೇಬಲ್ ಮೇಲೆ ಕೇಳೋರಿಲ್ಲ. ಓಕೆ, I realized one thing that day. Everybody wants a piece of the cake. Nobody wants the cake. Okay? And ಅವತ್ತಿಗೆ ಎಷ್ಟು ಕೆಟ್ಟದಾಗ ಅನಾಥ ತರ ಬಿದ್ದಿತ್ತು. ಕಟ್ ಮಾಡೋ ತನಕ ಮಾತ್ರ ಅದಕ್ಕೆ ಬೆಲೆ. ಕಟ್ ಮಾಡಿದ್ಮೇಲೆ ಕೆಟ್ಟು ಒಂದು ವರ್ಡ್ ಬರ್ತದೆ ಬಾಯಲ್ಲಿ, ಬೇಡ. ಆ ತರ ಬಿದ್ದಿರುತ್ತದು. ಈ ಚಂದಕ್ಕೆ ವೈ ಆರ್ ಯು ವೇಸ್ಟಿಂಗ್ ಮನಿ? ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೀ, ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ಡೇ, ಪ್ಲೀಸ್ ಕಮ್. ಬನ್ನಿ, ಕುತ್ಕೊಳ್ಳೋಣ, ವಿಶ್ ಮಾಡಿ, ಡ್ರಿಂಕ್ ಹಾಕೋಣ, ಬೇಕಾದ್ರೆ ಏನೋ ಮಾಡೋಣ. ಈ ಕೇಕ್ ಯಾಕೆ? ಇದೇನಕ್ಕೆ ಈ ಸಂಪ್ರದಾಯ? ನನಗೆ ಬೇರೆಯವ್ರ ಬಗ್ಗೆ ಬೇಡ. ಐ ಆಮ್ ನಾಟ್ ಗೋನ್ ಟು ಜನರಲೈಸ್ ದಿಸ್. ಈಚ್ ಒನ್ ಹ್ಯಾವ್ ಗಾಟ್ ದೇರ್ ಓನ್ ವೇ. ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಇಟ್ಕೊಂಡು ಕಟ್ ಮಾಡೋದು ನೋಡಿದ್ದೀನಿ, ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ. ಐ ಸ್ಟಾಪ್ ಇಟ್ ದಟ್ ಡೇ ಸರ್. ಫ್ಲವರ್ಸ್ ಅಂತೀರಿ, ಅದೇ ಫ್ಲವರ್ಸ್ ತಗೊಂಡಾಗ ಹೆಣ್ಮಕ್ಳಿಗೆ ಕೊಟ್ರೆ ಅಟ್ಲೀಸ್ಟ್ ಖುಷಿ ಆಗ್ತಾರೆ. ಫ್ಲವರ್ಸ್ ಕೊಟ್ರೆ ನಮ್ಗಳಿಗೆ ಏನ್ ಮಾಡಬೇಕು ಗೊತ್ತಿಲ್ಲ, ಹೂವು ಹಿಡ್ಕೊಂಡು. ಯಾಕೆ ಅದನ್ನ ತರ್ತೀರಾ ಅಂತ ನಾನು ಕೇಳಿದೆ. ವೆನ್ ಐ ಸೇ ದಿಸ್, ಐ ರಿಯಲಿ ಮೀನ್ ಇಟ್. ಡೋಂಟ್ ವೇಸ್ಟ್ ಯುವರ್ ಮನಿ. ಐ ವ್ಯಾಲ್ಯೂ ಯು. ನೀವು ಬಂದವತ್ತು ವಿಶ್ ಮಾಡಿದ್ರೆ ನಿಮಗೆ ಕೊಡೋ ವ್ಯಾಲ್ಯೂ ನಾನು ನಿಮ್ಗೆ ಗಿಫ್ಟ್ಸ್ಗಳಿಗಾಗಿ ಇನ್ನೊಂದಕ್ಕೆ ನಾನು ಖಂಡಿತ ಕೊಡ್ತೀನಿ ಅಂತ ಅನ್ಕೊಂಬೇಡಿ. ನನಗೆ ಬೇಡಿ. ಏನ್ ಬೇಕು ಅನ್ಸುತ್ತಾ ಸಂಪಾದಿಸ್ತಾ ಇದೀನಿ, ತಗೊಂತೀನಿ. ಮಿಕ್ಕಿದ್ ಬೇಡ. ಅದಕ್ಕೋಸ್ಕರ ಸ್ಟಾಪ್ ಮಾಡದೆ ಹೊರತು ಏನಿಲ್ಲ.